ಆಕಿ ಹಿಂಗಿದ ಮಾಡಿರಿ ಹಿಂಗೆ ಮಾಡಿ ಮಕ್ಕಳು ನಾನು ನನ್ನ ಅಟ್ಯಾಕ್ ಮಾಡಿ ಬೆಳೆಸ್ಕೋತಿ ಏನೋ ಡಿಫ್ರೆಂಟ್ ಐತೆ ನೋಡ್ಬೇಕಾರೆ ಜೇನಿ ಇವತ್ತು ಇಲ್ಲಿನ ವಾಕಿಂಗ್ ಕರ್ಕೊಂಬಂದಾಳ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರಿಗೆ. ಚಾನಲ್ಗೆ ಹೊಸ್ತಾಗಿದ್ರಿ ಅಂದರೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು 10 ವ್ಲಾಗ್ ನೋಡ್ರಿ. ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ವ್ಲಾಗ್ ನೋಡೋಕೆ ಬಂದಿರಿ ಕೊನೆವರೆಗೂ ನೋಡ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ ಇಲ್ಲ ಧಾರಾಳವಾಗಿ ಡಿಸ್ಲೈಕ್ ಮಾಡಿರಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ವ್ಲಾಗು ಸೂಪರ್ ಆಗೋದೈತಿ. ಹೆಂಗೆ ನೋಡೋಣ ಅಂತ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರಿಗೆ. ನೀನು ಪಪ್ಪನ ಮಲಗಿಸಿಬಿಟ್ಟು ಬೇಟ ನಿಮ್ಗೆ ಇಲ್ಲ ಅಲ್ಲೇ ತೊಟ್ಲ ಹಾಕಿದೆ ಮಲ್ಕೊಳ್ಳಿಲ್ಲ. ಆಮೇಲೆ ಅಲ್ಲೇ ಕಾಟ್ ಮೇಲೆ ಹಾಕಿದೆ ಆಮೇಲೆ ಹಾಕಿ ಬಾ ಆಮೇಲೆ ಫುಲ್ ಹಿಪ್ನೋಟೈಸ್ ಮಾಡಿದೆ. ಆಕಿ ಹಿಪ್ನೋಟೈಸ್ ಮಾಡಿ ಮಲಗಿಸಿ ಆಕಿ ಹಿಂಗಿದ ಮಾಡಿರಿ ಹಿಂಗೆ ಮಾಡಿ ಮಕ್ಕಳು ಮಾಡಿ ಐಶ್ವರ್ಯ ಆಫೀಸಿಂದ ಮುಗಿಸಿ 10 ಬಂದು ಜೇನು ಹುಳ ಐಶ್ವರ್ಯ ವಾಕಿಂಗ್ ಬಂದಿವಿ. ಬಿಸಿಲಾಗೇನು ಬಂದಿಲ್ಲ ರೀ, ಬಿಸಿಲು ಇಷ್ಟೇ ಐತೆ. ಒಂದನ್ನು ಎಳ್ಳೆ ಐತೆ ಆ್ಯಕ್ಚುಲಿ. ಬಹಳ ಅಂದ್ರೆ ತಿಂಗಳದಾಗ 1 ಸಲ 2 ಸಲ ಹಿಂಗೆ ಬರೋ ಅಪಾರ್ಚುನಿಟಿ ಸಿಗ್ತದೆ ಬಿಕಾಸ್ ಆಫ್ ಪಾಪೇಶ್ವರ್. ಅಂದ್ರೆ ಪಾಪು ಏನು ಮಾಡ್ತೀರಿ ಮುಂದೆ ಏನಿಲ್ಲ ಅವ ಆಫೀಸ್ ಅವ ಡಿಸ್ಕಸ್ ಮತ್ತೇನು ಡಿಸ್ಕಸ್ ಮಾಡೋಕ್ಕೆ ಸಾಧ್ಯ ನನಗೆ. ಮಸ್ತ್ 1/2 ಶಿರಾ ಒಂದೊಂದು ಸಿಂಗಲ್ ಇಡ್ಲಿ ತೊಗೊಂಡಿವಿ. ಮೋಸ್ಟ್ಲಿ ನೀನು ತೆಗದೆ ಹೇಳ್ತಾಳಕ್ಕೆ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ. ಹಾಲಿನ ಪೌಡರ್ ಆ್ಯಕ್ಚುಲಿ ಇದೆ. ಆ್ಯಂಡ್ ಇವತ್ತು ಮಮ್ಮಿ ವೈಟ್ ಕಾರ್ ಇರೋದಾರ ಸಫಾರಿ ಹೊರಗೆ ತೆಗೆದು ಕೊಡೋಣ ಅಂತ ಮಾಡಿ ಒಟ್ಟು ಸ್ಟಾರ್ಟ್ ಮಾಡಿದ್ವಿ. ಸಫಾರಿ ಒಳಗಿಡೋ ಅಂತ. ಮೋಸ್ಟ್ಲಿ ಬೆಂಗಳೂರಿಗೆ ಹೋಗೋ ಮುಂದೆ ತೆಗೆದು ಗಾಡಿ. ಏನು ಮರಿ ಮಮ್ಮಿ ಜೊತೆ ಕೂತ್ಬಿಟ್ಟಿರಿ? ಹೌದ್ರಿ. ಕಾರ್ ಪಾರ್ಕಿಂಗ್ನ ಹಚ್ಚಿ ಬರ್ತಾರ ಹಿಂಗೆ ಒಳಗೆ ತೊಗೊಂಬಂದ್ರೆ ಅಣಗಿಸ್ತೀನಿ ನನಗೆ ತರೋ ಮಟ್ಟ ತಂದ. Alright, ಸ್ನೇಹಿತರೆ, let's have some yummy food. ಆಲ್ರೈಟ್ ಸ್ನೇಹಿತರೆ, ನೋಡ್ರಿ ತಾಲಿಪಟ್ಟು ಐತಿ, ರೊಟ್ಟಿ, ಎಗ್ಗು, ಹಸಿ ಖಾರ, ಆಮೇಲೆ ಸೊಪ್ಪಿನ ಪಲ್ಯ. ಸೊ ಆ್ಯಂಡ್ ನಮ್ದು ಇದು ಆಲ್ಮೋಸ್ಟ್ ಒಂದು 20 to 25 grams ಪ್ರೋಟೀನ್ ಐತೆ. ಎಕ್ಸಾಕ್ಟ್ ಇಲ್ಲ, ಅರೌಂಡ್ 20 to 23 ಹಿಡೀರಿ. ಸೊ A few moments later. ಜೇನು ಮರಿ ಖುಷ್ ಮರಿ ಮರಿ ಕುರಿ ಮರಿ ಕುರಿ ಮರಿ ಗೋ ಮರಿ. Two hours later. ಜೇನು ಕುಳ ಹುಲ ಮಲಿ ಖುಷ್ ಮರಿ. ಬಜ್ಜಿ ಮಾಡುವುದು ಬಜ್ಜಿ ಮಾಡುವ ಬಿಚ್ಚುಗ್ಲಿ ನಾನು ನನ್ನ ಅಟ್ಯಾಕ್ ಮಾಡಿ ಬೆಳೆಸ್ಕೋತಿ. ತಲೆ ಕೆಡ ನಿನ್ನ ಕಾಲು ಮೇಲೆ ಹೆಂಗೆ ಹಿಡಿಬೇಕು? ನಂದು ಹಿಡ್ಯಾಕೆ ಬಂತ, ಹಿಡ್ಯಾಕೆ ಕೊಡ್ಲಿಲ್ಲ ನಾನು. ಹೆಂಗೆ ಹಿಡಿತಿ ಕಾಲಿಗೆ ಎಲ್ಲರದು? ಹಾಂ ಕಲವ ಲೇಶ್ವರ್ ಭಟ್ ನೋಡ್ರಿ. ಭಟ್ ಬುಟ್ ಬಿಟ್ ಲೇಶ್ವರ್ ಕುಟ್. ನಾವು ಮಲಗಿಸೋ ವ್ಯವಸ್ಥೆ ಮಾಡ್ಬೇಕಂತ ಮಾಡಿದ್ವಿ. ಮಲಗಿಸ್ಬೇಕಾದ್ರೆ ಮತ್ತೆ ಎಲ್ಲಿ ಹೇಳ್ತಾವ ತುಂಬ ಜೀ ನಮಾರಿ ನಾ ಹೋಗ್ಬೇಕು ಮರಿ. ಸಾಕು ತಗೋ ಚಾರ್ಜಿಂಗ್ ಇಡೋದನ್ನ ಪಟ್ ಪಟ್ ಅದು ದೋಸಾ ವಿಡಿಯೋ ಮಾಡೋಣ. ಈಗ ಇಲ್ಲಿ ಹಾಕ್ಬೇಕಂತ ಐತ್ರಿ ಬೋರ್ಡ್, ಕ್ಲೌಡ್ ಫ್ರೇಮ್ ಟೆಕ್ನಾಲಜೀಸ್ ಅಂತ ದೊಡ್ಡದು. ಅಂದರೆ ಇಲ್ಲಿ ಹೋಗೋರು ಬರೋರಿಗೆಲ್ಲ ಕಾಣಲಿ ಅಂತ ಹೇಳಿ ಅಷ್ಟೇ. ಇಲ್ಲೊಂದು ಸಣ್ಣದೊಂದು ಹಾಕ್ಬೇಕು. 2 hours later. ಈಗ ನೀ ಎದಕ್ಕೆ ಬಂದು ಹೇಳಮ್ಮ, ಏನು ಅದೆಲ್ಲಿತ್ತದು? ಯಾರಿಗೆ ಕೊಟ್ಟೆ ಅದನ್ನು? ಎದಕ್ಕೆ ಕೊಟ್ಟೆ? ನಿನ್ನೆ
ಬಂದಿದ್ದೆ, ಹೋದೆ, ಲೈಕ್ ನಾ ಹೊಳ್ಳೋಗ ಸಾವಿಗೆ ಕೊಟ್ಟೆ. ಅಷ್ಟೇ ಮುಗೀತ ನಿನ್ನ ಹತ್ರ. ಈಗ ಫಸ್ಟ್ ಪ್ಯಾಟರ್ನ್ ನೋಡ್ಬೇಕು, ಅದು ನನ್ನ ಮ್ಯಾಲೆ ಹೇಗೆ ಕಾಣ್ತೈತೆ ಅಂತ ಫಸ್ಟ್ ಆಮೇಲೆ ನೋಡ್ಬೇಕು, ಆಮೇಲೆ ಈಗ ಒಂದು ನೋಡ್ಕೊಂಬರ್ಲೇನು. ಡಿಫ್ರೆಂಟ್ ಐತ್ ಬಿಡ. ಆ ಪಿಂಕ್ ಅಂದ್ ನೋಡು, ರಿಚ್ ಅನಿಸೋಲ್ತ. ಇದೇನೋ ಡಿಫ್ರೆಂಟ್ ಐತೆ ನೋಡ್ಬೇಕಾರೆ. ಬೇಡ, ಡಿಫ್ರೆಂಟ್ ಐತೆ ನೋಡಿದು. ಅಲ್ರಿ ನಿಮ್ಮ ಮನೆ ಫಂಕ್ಷನಿಗೆ ಹೆಂಗೆ ಹಾಕೊಳ್ಳಿ ನಾನು ಇಂಥವೆಲ್ಲ? ಮೋಸ್ಟ್ಲಿ ಅದು ಕರೆಕ್ಟ್ ಫಿಟ್ ಆಗಿಲ್ಲ ಅಂತ ಹಂಗೆ ಫೀಲ್ ಆಗತ್ತೆ. ಕೆಳಗಿಂದ ಹೌದು, ಮೇಲಿಂದೆಲ್ಲ ಫೈನ್ ಅದ. ಈಗ ಒಂದು ಸ್ವಲ್ಪ ಐಶ್ವರ್ಯಕ್ಕೆ ಶಾಪಿಂಗ್ ಮಾಡಕ್ಕೆ ಬಂದಿದ್ವಿ, ಬಟ್ ಯಾವ ಡ್ರೆಸ್ ಲೈಕ್ ಆಗೋಲ್ಲ. ಡಿಫ್ರೆಂಟ್ ಬೇಕಂದ್ರೆ ಇದನ್ನ ತಗೋ, ಇಲ್ಲಾಂದ್ರೆ ಇದು ರೆಡ್ಡು ಚಲೋ ಕಾಣತ್ತೆ. ವಿಡಿಯೋನಾಗ ಗೊತ್ತಾಗವಲ್ತು, ಬಟ್ ರಿಯಲ್ನಾಗ ಕಾಣತ್ತೆ. ನೋಡ್ರದ ಇಲ್ಲೆಲ್ಲ ಮನ್ಯಾಗ ಇಟ್ಟಂಗಾಗೈತಿ. ಯಾಕೆ ಈಗ ನೀ ಇಟ್ಟು ಹೋಗಂಗಿಲ್ಲ ಇದನ್ನ? ಇಟ್ಟು ಹೋಗ್ಲೇ ಏನು ಮಾಡಲಿ, ತಗೊಂಡು ಬರಲ್ಲ. ಅವಾಗ ಬಂದು ಕಲೆಕ್ಟ್ ಮಾಡಕ್ಕೆ ಬರ್ತೈತಲ್ಲ. ಸ್ಯಾಟರ್ಡೆ ಬರ್ಬೇಕಾ ಅವ್ರಿಗೆ ಅಲ್ಟ್ರೇಷನ್ ಮಾಡಂತ ಹೇಳ್ಬೇಕು, ಆಮೇಲೆ ಮತ್ತೆ ವಾಪಸ್ ಬರ್ಬೇಕಾ ಮತ್ತೆ. ಈಗ ಕೊಟ್ಟು ಸಾಟರ್ಡೆ ಕೊಡ್ತಾರಲ್ಲ, ಎಷ್ಟೋದಾಕತ್ತೆ ಮೆಜರ್ಮೆಂಟ್ ತೊಗೊಳಕ್ಕೆ? 2 ನಿಮಿಷ ಹಿಡಿತತ್ತೆ. I want to look like her, I want to look like her, but no, I look like this. Yes. ಮೊಸರನ್ನ ಮಾಡೋ ಸ್ಟೈಲ್ ಇದೆ. ಐಶ್ವರ್ಯ ಹೊಡಿ ಮಾಡ್ಯಾಳಂತೆ. ಫುಲ್ ಏನೋ ಮೆನ್ಯೂ ಅನ್ನೋರಂಗೆ ಮಾಡ್ಯಾಳ. ಇಲ್ಲಿ ನೋಡಿದ್ರೆ ಏನೂ ಇಲ್ಲ. ಅಟ್ಲೀಸ್ಟ್ ಏನರ ಮಸ್ತ್ ಎಮಿ ಕ್ರೆಮಿಯರ್ ತಿಂದು ಬರ್ತಿದ್ದೆ ನಾವು ಹೋಗಿ. ಸ್ವಲ್ಪ ಹಾಕುವ ಸಪ್ಪ ಅಂದು ಉಣ್ಲಿ. ಹಿಂಗೆ ಯಾಕೆ ಮಾಡ್ತೀರಿ? ಉಪ್ಪಿನಕಾಯ್ದು ಹಾಕು ಒಂದು ಸ್ವಲ್ಪ. ನೋಡ್ರಿ ಮಜಾ ಇಲ್ಲೈತಿ. ಜೇನಿ ಇವತ್ತು ಇಲ್ಲಿನ ವಾಕಿಂಗ್ ಕರ್ಕೊಂಬಂದಾಳ. ಹೌದು ಮರಿ. ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನಾಕ ಮನ್ಸು ಬರ್ತದೆ. ಆಲ್ರೈಟ್ ಸ್ನೇಹಿತರೆ, ಬನ್ನಿ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಣ. ಹೌದು, ಇವತ್ತಿನ ವ್ಲಾಗ್ ಭಾಳ ಶಾರ್ಟ್ ಆ್ಯಂಡ್ ಸ್ವೀಟ್ ಇತ್ತು. ನಮ್ಮ ಪ್ರಿಯಾಂಕಾ ಅವರಂತರ ಅಪ್ಪ ಮಗಳ ಬಾಂಡಿಂಗ್ ಸೂಪರ್, ಸೋ ಕ್ಯೂಟ್. ನೀವು ಮಾತಾಡುವ ಅವಳು ರಿಯಾಕ್ಷನ್ ನೋಡೋಕೆ ಮಸ್ತ್ ಇರ್ತೈತಿ. ಲಾಟ್ಸ್ ಆಫ್ ಲವ್ ವಿಜಯಲಕ್ಷ್ಮಿ ಮ್ಯಾಮ್ ಅಂತ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಪೂಜಾ ಅವರಂತರ ಜೈನು, ನಿಮ್ಮನ್ನು ನೋಡ್ತಾ ನೋಡ್ತಾ ಲಾಗ್ ಎಷ್ಟು ಬೇಗ ಮುಗಿದೋಗುತ್ತೆ ಗೊತ್ತೇ ಆಗಲ್ಲ ಬಂಗಾರ ಅಂತ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೈನು ಕಡೆಯಿಂದ ಕೂಡ. ನಾಳೆ ಮತ್ತೊಂದು ಸೂಪರ್ ರೀಮದ ಎಪಿಸೋಡಲ್ಲಿ ಶಾರ್ಪ್ 8 ಗಂಟೆಗೆ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಸರ್ವೇ ಜನ ಸುಖಿನೋ ಭವಂತು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬಾಯ್.